ಅದೇ ರೀತಿ ನೋಡಿ ಬುಧನೂ ಕೂಡ ಅಲ್ಲೇ ಇರೋದ್ರಿಂದ, ಯಾಕಂದರೆ ಬುಧ ಬಂದು 3 ಅವನು 6ನೇ ಮನೆಯವನು. ಹೌದು, ತುಂಬ ಕೋಪ, ತಾಪ, ಜಗಳ ಸಣ್ಣ ವಿಷಯನೂ ಜಗಳ, ಫ್ರೆಂಡ್ಸ್ ಮಧ್ಯೆ, ಅಕ್ಕ ತಂಗಿರ ಮಧ್ಯೆ ಜಗಳವನ್ನು ತಂದಿಕ್ತಾನೆ. ಮೇಡಮ್, ಇನ್ನೊಂದು ಏನಂತ ಅಂದ್ರೆ, ಬೇರೆ ರಾಶಿಗಿಂತ ಈ ಮಕರ ರಾಶಿ ವಿಭಿನ್ನ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಾರಿ ಮಕರ ರಾಶಿಯಲ್ಲಿ ಸ್ನೇಹಿತರಿಂದಲೇ ಜಗಳ ಆಗಿರ್ಲಿ, ಈ ತರ ತುಂಬಾನೇ ಕೇಳಿ ಬರ್ತಾ ಇರುವಂತದ್ದು. ಇದಕ್ಕೇನು ಹೇಳ್ತೀರಾ ನೀವು? ನೋಡಿ, ಸ್ನೇಹಿತರಿಂದ ಜಗಳ ಅಲ್ಲ, ಇವಾಗ ಇನ್ನೊಂದು ಹೇಳ್ತೀನಿ ನಿಮಗೆ. ಯಾಕಂದರೆ ಸೂರ್ಯ ಮತ್ತು ಕುಜ ಮತ್ತು ಶನಿ, ಈ 3 ಗ್ರಹಗಳು, ಬುಧ, 3 ಗ್ರಹಗಳು ಆ 3ನೇ ಮನೆಯಿಂದ 7ನೇ ಮನೆಗೆ ದೃಷ್ಟಿ ಬೀಳುತ್ತೆ. ಅಂದರೆ ಕನ್ಯಾ ರಾಶಿಗೆ ಡೈರೆಕ್ಟ್ ಸಪ್ತಮದ ಒಂದು ದೃಷ್ಟಿ ಬೀಳುತ್ತೆ. ಆ ಸಪ್ತಮದ ದೃಷ್ಟಿ ಬೀಳೋದ್ರಿಂದ 9ನೇ ಮನೆ ಅದಾಗಿರುತ್ತೆ. ಯಾರಿಗೆ? ಮಕರ ರಾಶಿಯವರಿಗೆ 9ನೇ ಮನೆ ಅದಾಗಿರುತ್ತೆ. ಮನೆಯಲ್ಲಿ ಯಾರು ಹಿರಿಯರು ಇರ್ತಾರೆ ನೋಡಿ, 9ನೇ ಮನೆ ಅಧಿಪತಿ ಬುಧ ಕೂಡ ಅಲ್ಲೇ ಇರ್ತಾನೆ. ಈ ಮನೆಯಲ್ಲಿ ಯಾರು ದೊಡ್ಡವರು ಇರ್ತಾರೆ, ಮನೆಯ ಹಿರಿಯರಿಗೆ, ತಂದೆಗಾಗಿರ್ಬೋದು, ತಾತನಿಗಾಗಿರ್ಬೋದು, ಇಂಥವ್ರಿಗೆ ಮನೇಲಿ ಎಲ್ಲೋ ಒಂದು ಕಡೆ ತುಂಬ ಅನಾರೋಗ್ಯ ಸಮಸ್ಯೆ ಬರೋದು, ಮನೇಲಿ ಆರೋಗ್ಯ ಸರಿ ಇಲ್ದಿರ ಬಳಲ್ತಾ ಇರೋವಂಥದ್ದು, ಅಥವಾ ಅವ್ರಿಗೆ ಯಾವುದಾದ್ರೂ ಆಪ್ರೇಷನ್ ಆಗೋವಂಥದ್ದು. ಯಾಕಂದರೆ ಬುಧ ಮತ್ತು ಕುಜ ಸೇರಿಕೊಂಡಾಗ ಈ ನರಗಳ ತೊಂದರೆಗಳು ಅತಿ ಹೆಚ್ಚು ಕಾಡ್ತಾ ಹೋಗುತ್ತೆ. ನರಗಳ ಒಂದು ತೊಂದರೆ ಆಗೋದು, ಯಾವುದಾದ್ರೂ ಆಪ್ರೇಷನ್ ಆಗೋದು, ಇದು ಕೂಡ ಆಗತ್ತೆ ಮಕರ ರಾಶಿಯವರ ಒಂದು ಕುಟುಂಬದಲ್ಲಿ. ಅದು ಕುಟುಂಬವನ್ನೇ ಹೇಳುತ್ತೆ 9ನೇ ಮನೆ ಅಂತ ಅಂದಾಗ. ಯಾಕಂದರೆ ಅವ್ರ ನೇರ ದೃಷ್ಟಿ ಕನ್ಯಾ ರಾಶಿ ಮೇಲೆ ಬೀಳ್ತಾ ಇರುತ್ತೆ. ಕನ್ಯಾ ರಾಶಿ ಅಧಿಪತಿ ಬುಧನೇ ಆಗಿರೋದ್ರಿಂದ, ಬುಧ ಕುಜ ಒಟ್ಟಿಗೆ ಸೇರ್ಕೊಂಡಿರೋದ್ರಿಂದ ಮಕರ ರಾಶಿಯವರ ಮನೆಯಲ್ಲಿ ತಮ್ಮನಿಗೋ, ತಂಗಿಗೋ, ಫ್ರೆಂಡ್ಸ್ಗೋ, ತುಂಬ ಬೇಕಾಗಿರೋರಿಗೋ, ಯಾರಿಗಾದ್ರೂ ಸ್ಟ್ರೋಕು, ಫಿಟ್ಸು, ಅಥವಾ ಏನಾದರೂ ನರಗಳ ಒಂದು ಆಪ್ರೇಷನ್ ಆಗೋದು, ಇದೆಲ್ಲವೂ ಮನಸ್ಸಿಗೆ ನೋವುಂಟು ಮಾಡುವಂಥ ಕೆಲಸ ಕಾರ್ಯಗಳೇ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಮಕರ ರಾಶಿಯವರಿಗೆ ಟೈಮ್ ಚೆನ್ನಾಗಿಲ್ಲ. ಆಮೇಲೆ ದುಡ್ಡು ಅಷ್ಟೇ, ದುಡ್ಡನ್ನು ಕಳ್ಕೊಳ್ಳೋವಂಥ ಚಾನ್ಸಸ್ಸು ಅತಿ ಹೆಚ್ಚಿರುತ್ತೆ ಮಕರ ರಾಶಿಯವ್ರಿಗೆ. ಸೊ ಇದಕ್ಕೆಲ್ಲದಕ್ಕೂ ಪರಿಹಾರ ಮಾಡಿಕೊಳ್ಳೇಬೇಕು ಮಕರ ರಾಶಿಯವರು. ಯಾಕಂದರೆ ಟೈಮ್ ಚೆನ್ನಾಗಿಲ್ಲ ಅಂದಾಗ ನಾವು ಎಷ್ಟೋ ದಿವಸದಿಂದ ಏನೋ ಒಂದು ಅಚೀವ್ ಮಾಡ್ಕೊಂಡು ಬಂದಿರ್ತೀವಿ, ಎಷ್ಟೋ ನಾವು ಸಂಪಾದನೆ ಮಾಡ್ಕೊಂಡು ಬಂದಿರ್ತೀವಿ. ಆ 1 ತಿಂಗಳಲ್ಲಿ ನಾವು ಏನು ಇವಾಗ 1 ವರ್ಷದಲ್ಲಿ ಏನು ಮಾಡಿರ್ತೀವೋ ಕಳಿಯೋದು 1 ದಿನದಲ್ಲಿ ನಾವು ಕಳಿಬೋದು. 1 ತಿಂಗಳಲ್ಲಿ ಎಲ್ಲವೂ ಲಾಸ್ ಮಾಡ್ಕೊಳ್ತಾ ಹೋಗ್ಬೋದು. ಮತ್ತೆ ಅದನ್ನೆಲ್ಲ ನಾವು ರಿಕವರಿ ಮಾಡ್ಕೊಳ್ಬೇಕು. ಇವಾಗ ಒಂದು ಫ್ರೆಂಡ್ಶಿಪ್ಪು ಬಿಟ್ಟೋಯ್ತು ಅಂದರೆ ಸುಮಾರು ತುಂಬ ದಿನ ನಮಗೆ ಗ್ಯಾಪ್ ಆಗಿಬಿಡುತ್ತೆ. ಅದನ್ನು ಮತ್ತೆ ನಾವು ರಿಕವರ್ ಮಾಡ್ಕೋಬೇಕು ಅಂದರೆ ಅದಕ್ಕೆ ತುಂಬ ಟೈಮ್ ಬೇಕು. ನಮ್ಮನ್ನು ನಾವು ಪ್ರೂವ್ ಮಾಡ್ಕೋಬೇಕು. ಇಲ್ಲ ನಾವೇನೋ ಒಂದು ಅಂದ್ಬಿಟ್ಟಿರ್ತೀವಿ. ಯಾಕಂದರೆ ಕೋಪ ತಾಪ ಜಾಸ್ತಿ ಆಗುತ್ತೆ. ಸೂರ್ಯ ಮತ್ತು ಕುಜ 3ನೇ ಮನೇಲಿದ್ದಾಗ ಒಂಥರ ಮನೆಗೆ ಹೋಗಿದ ತಕ್ಷಣ ಸಿಟ್ಟು ಬರೋದು, ಯಾರ ಮೇಲಂದರೆ ಅವ್ರ ಮೇಲೆ ಕೂಗಾಡ್ಬಿಡೋದು ಮಕರ ರಾಶಿಯವರು. ಮತ್ತು ಆ ಕೋಪನ ಹೇಗಾದರೂ ಮಾಡಿ ತೀರಿಸ್ಕೊಳ್ಳೋದು. ಆ ಕೋಪನ ತೀರಿಸ್ಕೊಂಡ್ರೇ ಅವರಿಗೆ ಸಮಾಧಾನ ಆಗುತ್ತೆ, ಇಲ್ಲಾಂದರೆ ಸಮಾಧಾನ ಆಗಲ್ಲ. ಈ ರೀತಿ ರಿಯಾಕ್ಟ್ ಆದಾಗ ತುಂಬ ಬೇಕಾಗಿರೋ ಫ್ರೆಂಡ್ಸ್ ಹತ್ರನೋ, ಅಕ್ಕ ತಂಗಿರ ಹತ್ರನೋ ಆ ಕೋಪನ ನಾವು ರಿಯಾಕ್ಟ್ ಆಗಿ ತೋರಿಸಿದಾಗ ಅವ್ರು ಏನು ಮಾಡ್ತಾರೆ, ನಮ್ಮಿಂದ ದೂರ ಆಗ್ತಾರೆ. ನಾವು ಕಳ್ಕೊಳ್ಬೇಕಾಗತ್ತೆ ಫ್ರೆಂಡ್ಸ್ನ, ಅಥವಾ ಅವ್ರ ಕಡೆಯಿಂದ ಏನಾದರೂ ತಪ್ಪಿದೆ ಅಂತ ಗೊತ್ತಾದಾಗ ಅದಿನ್ನೂ ಜಾಸ್ತಿ ಆಗುತ್ತೆ. ಇಲ್ಲಿ ಕಾಮ, ಕ್ರೋಧ, ಕೋಪ ಇವೆಲ್ಲವೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇವೆಲ್ಲವೂ ಜಾಸ್ತಿ ಆದಾಗ ಎಲ್ಲೋ ಒಂದು ಕಡೆ ಆಪಾದನೆಗಳು ಸೃಷ್ಟಿ ಆಗುತ್ತೆ.